ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಲಕ್ಷಾಂತರ ವಿದ್ಯಾರ್ಥಿಗಳು ಕಾಯುತ್ತಿರುವಂತಹ ಪ್ರಸಕ್ತ ಸಾಲಿನ ದ್ವಿತೀಯ PUC ಫಲಿತಾಂಶ ಇಂದು ಪ್ರಕಟ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಕನಸಿನ ದಿನ ಇವತ್ತು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಮಕ್ಕಳು, ಲಕ್ಷಾಂತರ ವಿದ್ಯಾರ್ಥಿಗಳು ಕೂಡ ಈ ಒಂದು ಕ್ಷಣಕ್ಕಾಗಿ ಕಾದು ಕುಳಿತಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ಇಂದು ಮಧ್ಯಾಹ್ನ 12:30ಕ್ಕೆ ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗುತ್ತೆ. ತದನಂತರ ಅಂದರೆ 1:30ಗೆ ವೆಬ್ಸೈಟ್ಗಳಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಫಲಿತಾಂಶವನ್ನು ವೀಕ್ಷಿಸಬಹುದು ಅಂತ ತಿಳಿಸಿದ್ದಾರೆ. ಯಾವ ಒಂದು ವೆಬ್ಸೈಟಲ್ಲಿ ಈ ರಿಸಲ್ಟ್ ನಾವು ನೋಡ್ಬೋದು ಅಂತ ಆದರೆ KRRESULTS.nic.in ಈ ಒಂದು ವೆಬ್ಸೈಟಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ರಿಸಲ್ಟನ್ನು ನೋಡ್ಬೋದು. ಈ ಬಾರಿ ಎಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆದಿದ್ರು ಅಂತ ನಾವು ನೋಡೋದಾದರೆ 7,13,862 ಜನ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆದಿದ್ದಾರೆ. ಅದರಲ್ಲಿ 3,35,468 ವಿದ್ಯಾರ್ಥಿಗಳು ಮತ್ತು 3,78,389 ವಿದ್ಯಾರ್ಥಿನಿಯರು. ಇದಲ್ಲದೆ 5 ಜನ ದ್ವಿಲಿಂಗಿಗಳಿದ್ದರು. ಇನ್ನು ಯಾವ್ಯಾವ ಒಂದು ಸಬ್ಜೆಕ್ಟನ್ನು ಹೆಚ್ಚು ಆಯ್ಕೆ ಮಾಡ್ಕೊಂಡಿದ್ರು ಅಂತ ನಾವು ನೋಡೋದಾದರೆ ವೀಕ್ಷಕರೇ, 7.13 ಲಕ್ಷ ವಿದ್ಯಾರ್ಥಿಗಳಲ್ಲಿ 2.9 ಲಕ್ಷ ಜನ ವಿಜ್ಞಾನವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ವಾಣಿಜ್ಯ 2.2 ಲಕ್ಷ ಜನ ವಾಣಿಜ್ಯವನ್ನು ಆಯ್ಕೆ ಮಾಡಿಕೊಂಡ್ರು. ಅದು ಮತ್ತು 1.1 ಲಕ್ಷ ಕಲಾ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿದ್ದಾರೆ. ಇವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಅಂಕನೇ ಬರಲಿ ಅಂತ ಹೇಳ್ತಾ ಇದ್ವಿ. ಇನ್ನು ಈ ರಾಜ್ಯಾದ್ಯಂತ ನಡೆದಂತಹ ದ್ವಿತೀಯ PUC ಪರೀಕ್ಷೆಯಲ್ಲಿ ಸುಮಾರು 1.771 ಪರೀಕ್ಷಾ ಕೇಂದ್ರಗಳು ಇತ್ತು. ಅಷ್ಟು ಪರೀಕ್ಷಾ ಕೇಂದ್ರಗಳಲ್ಲಿ 7 ಲಕ್ಷಕ್ಕೂ ಅಧಿಕ ಜನ ಪರೀಕ್ಷೆಯನ್ನು ಬರೆದಿದ್ದಾರೆ. ಇದರಲ್ಲಿ 76 ಕೇಂದ್ರಗಳಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಮೌಲ್ಯಮಾಪಕರು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಗಳನ್ನು ನಡೆಸಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕ. ಇದೆಲ್ಲವೂ ಕೂಡ ಮೌಲ್ಯಮಾಪನ ಎಲ್ಲವೂ ಕೂಡ ಮುಗಿದಿದೆ. ಇವತ್ತು ಕಂಪ್ಯೂಟರೀಕರಣ ಎಲ್ಲವೂ ಮುಗಿದು ವೆಬ್ಸೈಟಲ್ಲಿ ಫಲಿತಾಂಶ ಪ್ರಕಟ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಪರೀಕ್ಷೆ ಅಂತ ಬಂದಾಗ ಸೋಲು ಗೆಲುವು, ಪಾಸು ಫೇಲು ಎಲ್ಲವೂ ಇದ್ದೇ ಇರುತ್ತೆ. ಇದಿಷ್ಟೇ ಜೀವನ ಆಗಿರಲ್ಲ. ಯಾರೂ ಆ ರೀತಿ ಆಗೋದು ಬೇಡ. ಒಂದು ವೇಳೆ ಯಾರಾದರೂ ಫೇಲ್ ಆದರೆ ಯಾವುದೇ ರೀತಿಯಾದಂತಹ ಬೇರೆ ರೀತಿಯಾದಂಥ ಯೋಚನೆಗಳು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಇದು ಇವತ್ತಿಗೆ ಮುಗಿಯೋದಲ್ಲ. ಮತ್ತೆ ಎಕ್ಸಾಮ್ಗಳನ್ನ ಕಟ್ಟಬಹುದು, ಬರೀಬಹುದು. ಮುಂದೆ ಫ್ಯೂಚರ್ ಇನ್ನೂ ಚೆನ್ನಾಗೇ ಇರುತ್ತೆ. ಹಾಗಾಗಿ ಯಾರಿಗೂ ಆ ರೀತಿ ಆಗೋದು ಬೇಡ. ಆದರೂ ಒಂದು ವೇಳೆ ಆದರೆ ಯಾವುದೇ ರೀತಿಯಾದಂತಹ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಯಾರೆಲ್ಲ ಈ ಒಂದು ಪರೀಕ್ಷೆಯನ್ನು ಬರೆದಿದ್ದೀರಾ, ಅಷ್ಟು ಜನ, ಲಕ್ಷಾಂತರ ಜನ ಮಕ್ಕಳು, ಅವರ ತಂದೆ ತಾಯಿಗಳು, ಶಾಲಾ ಶಿಕ್ಷಕರು ಕೂಡ ಈ ಒಂದು ಕ್ಷಣಕ್ಕಾಗಿ ಕಾದು ಕುಳಿತಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ಮಧ್ಯಾಹ್ನ ಏನು ದ್ವಿತೀಯ PUC ಫಲಿತಾಂಶ ಪ್ರಕಟವಾಗ್ತಾ ಇದೆ, ಪ್ರತಿಯೊಬ್ಬರೂ ಕೂಡ ಆ ಒಂದು ಕ್ಷಣಕ್ಕೋಸ್ಕರ ಕಾದು ಕುಳಿತಿದ್ದಾರೆ. ಹಾಗಾಗಿ ಅವರು ಎಲ್ರಿಗೂ ಕೂಡ ಒಂದು ಉತ್ತಮ ಫಲಿತಾಂಶವೇ ಬರಲಿ, ಎಲ್ಲರೂ ಕೂಡ ಪಾಸಾಗಿರಲಿ ಅಂತ ಆಶಿಸ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.